ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನಕಲ್ ಜಾಯಿಂಟ್ ಅಸೆಂಬ್ಲಿಗೆ ಸಂಬಂಧಪಟ್ಟಂತೆ ಐ ಎಂಡ್ ಪಾರ್ಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಸಾಲಿಡ್ ಎಡ್ಜ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫೈಲ್ ನೀವಂತ ಹೋಗಿ ಐಸೋಮೆಟ್ರಿಕ್ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ. ನಿಮಗೆ ಇದು ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಕಂಟ್ರೋಲ್ ಪ್ಲೇನ್ ಎಫ್ ಅಂತ ಹೋಗಿ. ಓಕೆ, ಇಲ್ಲಿ ನೋಡಿ ಡ್ರಾಯಿಂಗು. ದಿಸ್ ಈಸ್ ದ ಡ್ರಾಯಿಂಗ್. ದಿಸ್ ಈಸ್ ದ ಪ್ರೊಫೈಲ್ 100 mm ಇದೆ, 30 ಸ್ಕ್ವೇರ್ ಇದೆ. ಇದನ್ನು ನಾವು ಯಾವ ಥರ ಡ್ರಾ ಮಾಡೋದನ್ನು ನೋಡೋಣ. ಈಗ ಇದರಲ್ಲಿ ನಾವು ಟಾಪ್ ವ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟಾಪ್ ವ್ಯೂ. ಓಕೆ, ಈಗ ಗೋ ಟು ರೆಕ್ಟ್ಯಾಂಗುಲರ್ ಬೈ ಸೆಂಟರ್ ಅಂತ ಎಲ್ಲ ಒಂದು ಕಡೆ ಕ್ಲಿಕ್ ಮಾಡೋಣ. ಈಗ ಕನೆಕ್ಟ್ ಅಂತ ಹೋಗಿ ಈ ಪಾಯಿಂಟ್ನ ಇಲ್ಲಿಗೆ ಕನೆಕ್ಷನ್ ಮಾಡಿ. ದಿಸ್ ಈಸ್ ಗೋ ಟು ದ ಸ್ಮಾರ್ಟ್ ಡೈಮೆನ್ಷನ್ಸ್. ಇದು ಬಂದು 100 mm ಇದೆ, ಬಂದು 30 ಇದೆ. ಓಕೆ, ಈಗ ಮತ್ತೆ ಗೋ ಟು ದ ಸರ್ಕಲ್ಗೆ ಹೋಗ್ಬಿಟ್ಟು ಇಲ್ಲಿ ಡಯಾಮೀಟರ್ 50 ಕೊಡಿ, ಮತ್ತು ರೇಡಿಯಸ್ 12.5 ಎಂಟರ್. ಈ ಸೆಂಟರ್ ಪಾಯಿಂಟ್ನ ಕ್ಲಿಕ್ ಮಾಡಿ. ಈಗ ಟ್ರಿಮ್ಗೆ ಹೋಗಿ ಇದನ್ನ ಪಾರ್ಟ್ನ ಡಿಲೀಟ್ ಮಾಡಿ. ಈ ಪಾರ್ಟು ಈ ಲೈನು ಮತ್ತು ಇದನ್ನು ಡಿಲೀಟ್ ಮಾಡಿ. ಓಕೆ, ಈಗ ನಿಮ್ಗೆ ಆಕ್ಚುಯಲ್ ಪ್ರೊಫೈಲ್ ಕ್ರಿಯೇಟ್ ಆಯಿತು. ಈಗ ಇದಕ್ಕೂ ಪಿಲೆಟ್ ಕೊಡ್ರಿ. ಪಿಲೆಟ್ ಬಂದುಬಿಟ್ಟು 24 ಎಂಟರ್. ಓಕೆ, ಈಗ ಗೋ ಟು ಎಕ್ಸ್ಟ್ರೂಡ್ ಕಮಾಂಡ್. ಫಸ್ಟ್ ಲೆಫ್ಟ್ ಕ್ಲಿಕ್ ಕೊಡಿ ಮತ್ತು ರೈಟ್ ಕ್ಲಿಕ್ ಕೊಡಿರಿ. ಡ್ರ್ಯಾಗ್ ಮಾಡಿ. ನೋಡಿ, ಈಗ ಇದು ಸಿಮೆಟ್ರಿಕ್ ಇದೆ. ಇದನ್ನು ನಾವು ಬೋತ್ ಸಿಮೆಟ್ರಿಕ್ ಅಂತ ಕೊಟ್ಕೊಳ್ಳಿ. ಸಿಮೆಟ್ರಿಕ್ ಕೊಟ್ಕೊಂಡು 30 mm ನಾವು ಕೊಡಿ. ರೈಟ್ ಎಂಟರ್. ನೋಡಿ, ಈ ಥರ ಕ್ರಿಯೇಟ್ ಆಯಿತು. ಈಗ ಏನಿದೆ, ಓನ್ಲಿ ಫಾರ್ ದ ಆಕ್ಟಾಗನಲ್ ಇನ್ಸ್ಕ್ರೈಬ್ ಮಾಡೋದು ಮತ್ತು ಒಂದು ಶಾಪ್ನ ಎಕ್ಸ್ಟೆಂಡ್ ಮಾಡೋದು. ಈಗ ಮತ್ತೆ ರೆಕ್ಟ್ಯಾಂಗಲ್ಗೆ ಹೋಗಿ ಯಾವ ಪ್ಲೇನಲ್ಲಿ, ಈ ಪ್ಲೇನಲ್ಲಿ ಹೋಗಿ F3 ಕೊಟ್ಟು ಲಾಕ್ ಮಾಡಿ. ಈಗ ಇದು ಲೆಫ್ಟ್ ಸೈಡ್ ವ್ಯೂ. ರೈಟ್. ಈಗ ಮತ್ತೆ ಇಲ್ಲಿಗೆ ಹೋಗ್ಬಿಟ್ಟು 30/30 ಕೊಡಿ, ಮತ್ತು 45 ಡಿಗ್ರಿ ಕೊಟ್ಟಾಗ ನಿಮಗೆ ಆಕ್ಟಾಗನಲ್ ಶೇಪು ಬರುತ್ತೆ. ಎಂಟರ್. ಓಕೆ, ಈಗ ನೋಡಿ ಈ ಶೇಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಇಟ್ಕೊಂಡು ಈ ಶೇಪು ಮತ್ತು ಈ ಶೇಪು. ಓಕೆ, ಈಗ ಆರೋ ಮಾರ್ಕ್ನ ಕ್ಲಿಕ್ ಮಾಡಿ. ಕೆಳಗಡೆಗೆ ಬಂದರೆ ನೀವು ಕಟ್ಟಾಗುತ್ತೆ. ಮೀನ್ಸ್ ಇಲ್ಲಿ ಸಿಮೆಟ್ರಿಕ್ ಕೊಟ್ಟು ಒಂದು ಸೈಡ್ 37.5. ರೈಟ್. ಮತ್ತು ಸರ್ಕಲ್ಗೆ ಹೋಗಿ ಈ ಪ್ಲೇನಲ್ಲೇ F3 ಲಾಕ್ ಮಾಡಿ, ಮತ್ತು ಲೆಫ್ಟ್ ವ್ಯೂ ಹೊಡೀರಿ. ಕರೆಕ್ಟಾಗಿ ನಿಮಗೆ ಸೆಂಟ್ರ್ ಪಾಯಿಂಟಲ್ಲಿ 25 ಕೊಡಿ. ರೈಟ್. ಮತ್ತು ನೋಡಿ, ಇದು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಕೊಡಿ ಅಪ್ ಟು 30. ಮತ್ತು ಈ ಲೈನ್ ಬೇಕಾದ್ರೆ ಡಿಲೀಟ್ ಮಾಡ್ಕೊಳ್ಳಿ. ರೈಟ್. ಸಿ ದಿಸ್ ಈಸ್ ದ ಹೈ ಎಂಡ್ ಪಾರ್ಟ್. ಮತ್ತು ಇಲ್ಲೊಂದು ರೌಂಡ್ ಮಾಡ್ಕೊಳ್ಳಿ. ಸಿ ದಿಸ್ ಈಸ್ ದ ಎಡ್ಜ್ ಬಂದುಬಿಟ್ಟು 6 mm ಇದೆ. ಎಂಟರ್ ಕೊಡಿ. ರೈಟ್. ಸಿ ದಿಸ್ ಈಸ್ ದ ಐ ಎಂಡ್ ಪಾರ್ಟ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ಥರ ಶೇರ್ ಮಾಡಿ. ಇನ್ನೊಂದು ಮಿಸ್ ಆಗಿದೆ ಇಲ್ಲಿ ನೋಡಿ, ಈ ಎಂಡ್ ಬಂದುಬಿಟ್ಟು ನಿಮಗೆ 2 mm ಕೊಡಿ. ರೈಟ್. ಸಿ. ಓಕೆ, ಥ್ಯಾಂಕ್ ಯು.